ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮೂಲಕ ಮುನ್ನಾರ್ ಟ್ರಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಮುನ್ನಾರ್ ಹೋಗೋ ಪ್ಲಾನಲ್ಲಿದ್ದೀರಾ ಮತ್ತು ಮುನ್ನಾರ್ ಬಗ್ಗೆ ತಿಳ್ಕೋಬೇಕು ಅಂತಿದ್ದೀರಾ, ಅವ್ರು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಟೈಮ್ ಆ್ಯಂಡ್ ಮನಿ ಎರಡೂ ಸೇವ್ ಆಗುತ್ತೆ ಮತ್ತು ಎಲ್ಲ ಪ್ಲೇಸ್ನೂ ಕವರ್ ಮಾಡ್ತೀರಾ ಅನ್ನೋದು ನನ್ನ ಅನಿಸಿಕೆ. ಸೊ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮುನ್ನಾರ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ ಮುನ್ನಾರಿಯಲ್ಲಿ ಎಲ್ಲಿ ಹೋಗೋದಂತ. ಯಾಕೆಂದರೆ ಮುನ್ನಾರು ಅದು ಸಿಟಿ. ಮುನ್ನಾರ್ಲಿ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಟಾಪ್ 5 ಪ್ಲೇಸು, ಟಾಪ್ 10 ಪ್ಲೇಸ್ ಅಂತ ನೋಡ್ತೀರಾ. ಅಲ್ಲಿ ಯಾವುದೋ ಟಾಪ್ 5 ಪ್ಲೇಸು, ಟಾಪ್ 10 ಪ್ಲೇಸ್ಗೆ ನೀವು ಮ್ಯಾಪ್ ಹಾಕ್ಕೊಂಡು ಇಲ್ಲ ಆ ಪ್ಲೇಸಸ್ನೇ ಸರ್ಚ್ ಮಾಡ್ಕೊಂಡು ಹೋದರೆ ನಿಮಗೆ 2 ಡೇಸ್ 3 ಡೇಸ್ ಆದ್ರೂ ಆ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ. ಮತ್ತು ತುಂಬ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿನೇ ಟೈಮು ಮನಿ ಎಲ್ಲ ಹೋಗುತ್ತೆ. ಸೊ ಇದು ಅದಕ್ಕೆ ನೀವು ಆ ಗೂಗಲ್ ಮ್ಯಾಪ್ದು ನಾನು ರೆಡಿ ಮಾಡಿದ್ದೀನಿ. ಅದು ನೋಡಿಕೊಂಡು ಯಾವ ರೂಟ್ ಪ್ರಕಾರ ಹೆಂಗೆ ಹೋಗಬೇಕು, ಅಲ್ಲಿ ಯಾವ ಥರ ಹೋಗಬೇಕು ಅಂತ ಅಂದ್ಕೊಂಡೋದ್ರೆ ಅಟ್ಲೀಸ್ಟ್ 2-3 ಡೇಸಲ್ಲೇ ಎಲ್ಲ ಪ್ಲೇಸ್ನೂ ಕವರ್ ಮಾಡ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೋಗಿದ್ದ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾಕೆ ಯಾರೂ ಈ ಥರ ವಿಡಿಯೋ ಮಾಡಿಲ್ಲ, ಈ ಥರ ನೋಡಿದ್ರೆ ಈ ಥರ ನೋಡ್ಕೊಂಡು ಹೋದರೆ ಎಲ್ಲ ಪ್ಲೇಸ್ನೂ ಕವರ್ ಮಾಡ್ಬೋದಲ್ಲ ಅಂತ ಅನಿಸ್ಕೊಂಡು ನಿಮಗೆ ಇದು ಮ್ಯಾಪ್ದು ಲೊಕೇಶನ್ನು ರೆಡಿ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮುನ್ನಾರ್ ಸಿಟಿಗೆ 4 ರೂಟಿಂದ ಹೋಗ್ಬೋದು. ಒಂದು ಬ್ಯಾಂಗ್ಳೂರ್ ಕೊಯಂಬತ್ತೂರ್ ರೂಟಿಂದ ಒಂದು ಹೋಗ್ಬೋದು. ಇನ್ನೊಂದು ಕೊಡೈಕೆನಾಲ್ ರೂಟಿಂದ ಬಂದರೆ ತೆಕ್ಕಡಿ ರೂಟ್ ಅಂತ ಹೋಗ್ಬೋದು. ಇನ್ನು ಕೊಚ್ಚಿನ್ ಡೈರೆಕ್ಷನಿಂದ ಹೋಗ್ಬೋದು. 3 ಡೈರೆಕ್ಷನಿಂದ ನೀವು ಮುನ್ನಾರ್ ಹೋಗ್ತೀರಾ, ಮುನ್ನಾರ್ ಸಿಟಿಗೆ ಅಂದ್ಕೊಳ್ಳಿ. ಮತ್ತು ಮುನ್ನಾರ್ ಸಿಟಿಯಿಂದ ಪ್ಲೇಸಸ್ ಎಷ್ಟಿದೆ ಅಂದರೆ ಒಂದು 20 ಪ್ಲೇಸಸ್ ಇದೆ. ಮತ್ತು ಅದು ಪ್ಲೇಸಸ್ ಬಂದು 4 ರೂಟ್ ಡೈರೆಕ್ಷನಲ್ಲಿದೆ. ಒಂದು ಕೊಯಂಬತ್ತೂರ್ ರೂಟ್ ಡೈರೆಕ್ಷನ್ನು, ಒಂದು ತೆಕ್ಕಡಿ ಡೈರೆಕ್ಷನ್ನು, ಒಂದು ಕೊಚ್ಚಿನ್ ಡೈರೆಕ್ಷನ್ ಅಂತ. ನೀವು ಟಾಪ್ 5 ಪ್ಲೇಸಸಲ್ಲಿ ಒಂದು ಪ್ಲೇಸಸ್ ಈ ಕಡೆ, ಒಂದು ಪ್ಲೇಸ್ ಈ ರೂಟಲ್ಲಿ, ಒಂದು ಪ್ಲೇಸ್ ಈ ರೂಟಲ್ಲಿ ಅಂದರೆ ಆ ರೂಟಿಂದ ಇಲ್ಲಿಗೆ ಬರಬೇಕು, ಈ ರೂಟಿಂದ ಇಲ್ಲಿಗೆ ಬರಬೇಕು ಅಂದ್ರೇ 3 ಡೇಸ್ ಮುಗ್ದೋಗುತ್ತೆ. ಯಾಕೆಂದರೆ ಇದು ಬಂದು ಫುಲ್ಲು ಕರ್ವುಡು ಮತ್ತು ಹಿಲ್ ರೋಡ್ ಆಗಿರೋದ್ರಿಂದ ನೀವು ಅಷ್ಟು ಬೇಗನೂ ರೀಚ್ ಆಗೋಕ್ಕಾಗಲ್ಲ. ನೋಡ್ತಾ ಇದ್ದೀರಲ್ಲ, ಇದು ಮುನ್ನಾರ್ ಟು ಕೊಯಂಬತ್ತೂರ್ ರೂಟು. ನೀವು ಇವಾಗ ಬೇರೆ ರೂಟಿಂದ ಬಂದು ಕೊಯಂಬತ್ತೂರ್ ರೂಟ್ಗೆ ಹೋದರೆ ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಹೋಗೋ ದಾರಿಲಿ, ಕೊಯಂಬತ್ತೂರ್ ಹೋಗೋ ದಾರಿಲೇ ಈ ಪ್ಲೇಸಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಬರೋ ದಾರಿಲೇ ಈ ಪ್ಲೇಸಸ್ನ ಕವರ್ ಮಾಡ್ಕೊಂಡು ಬಂದರೆ ಅಟ್ಲೀಸ್ಟ್ ಈ ರೂಟ್ದು ಪ್ಲೇಸಸ್ ಎಲ್ಲ ನೀವು ನೋಡ್ದಂಗೆ ಆಗುತ್ತೆ ಒಂದು. ಇನ್ನೊಂದು ಇದು ಮಟ್ಟುಪೆಟ್ಟಿ ಡೈರೆಕ್ಷನು. ಇದು ಕೊಯಂಬತ್ತೂರ್ದು ನಿಮ್ಗೆ ಹೇಳಿದೆ. ಇದು ಮಟ್ಟುಪೆಟ್ಟಿ. ಈ ಡೈರೆಕ್ಷನಿಂದ ಬರೋಕ್ಕಾಗಲ್ಲ. ಇದು ಇಲ್ಲಿಂದ ಮಾತ್ರ ಹೋಗಿ ರಿಟರ್ನ್ ಬರಬೇಕು. ಏಕೆಂದರೆ ಇಲ್ಲಿ ಕೇರಳ ತಮಿಳ್ನಾಡು ಬಾರ್ಡರ್ ಇದೆ. ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಮತ್ತು ಈ 4 ಡೈರೆಕ್ಷನ್ಲಿ ದಿಸ್ ಇಸ್ ದ ಒನ್ ಪ್ಲೇಸ್ ನೋಡೋಕ್ಕೆ ತುಂಬ ಚೆನ್ನಾಗಿರೋದು ಅಂತ ಹೇಳೋದು. ಮತ್ತು ಹೌದು ಕೂಡ ಚೆನ್ನಾಗಿದೆ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಈ ಡೈರೆಕ್ಷನ್ದು ಚೆನ್ನಾಗಿದೆ. ಸೊ ಈ ಡೈರೆಕ್ಷನ್ದು ನೀವು ಅಲ್ಲಿಂದನೇ ಹೋಗೋಕ್ಕಾಗಲ್ಲ, ನೋಡ್ಕೊಂಡು ರಿಟರ್ನ್ ಬರಬೇಕು. ಸೊ 1 ಡೇ ಆಗುತ್ತೆ. ನೀವೇನಾದರೂ ಕಾರಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಲೋಕಲ್ಸು 1,800 ರೂಪಾಯಿ ತೊಗೊಂಡು ಈ ಡೈರೆಕ್ಷನ್ದು ಒಂದು ದಿನದಲ್ಲಿ ಕಂಪ್ಲೀಟ್ ಎಷ್ಟು ನೀವು ನೋಡ್ತೀರಾ ಅಷ್ಟನ್ನು ಅವರು ಕಂಪ್ಲೀಟ್ ಮಾಡಿಕೊಡ್ತಾರೆ. ಅಂದರೆ ನೀವು ಎಷ್ಟು ಟೈಮ್ ತೊಗೋತೀರಾ ನೋಡೋದ್ರ ಮೇಲೆ 1 ದಿನಕ್ಕೆ 1,800 ರೂಪಾಯಿ ತೊಗೊಂಡು ವಾಪಸ್ ಕರ್ಕೊಂಬಂದುಬಿಡ್ತಾರೆ. ಇದು ಆಲ್ಮೋಸ್ಟು 24 ಕಿಲೋಮೀಟ್ರ್ ಆಗುತ್ತೆ. 1 ಡೈರೆಕ್ಷನ್ ನೀವು ಕವರ್ ಮಾಡೋಕ್ಕೆ 1 ಡೇ ಬೇಕೇ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ತೆಕ್ಕಡಿ ಡೈರೆಕ್ಷನು. ಈ ಡೈರೆಕ್ಷನ್ಲು 4-5 ಪ್ಲೇಸ್ ಇದೆ. ಬಟ್ ನನಗನ್ಸಿದ ಪ್ರಕಾರ ಈ ಡೈರೆಕ್ಷನ್ಲಿ ಮೀನ್ಸ್ ಮಟ್ಟುಪೆಟ್ಟಿ ಡೈರೆಕ್ಷನ್ಸಲ್ಲೇ ಇರೋ ಪ್ಲೇಸಸ್ಸೇ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಒನ್, ಸೆಕೆಂಡ್ ಒನ್ ಕೊಯಂಬತ್ತೂರ್ ಡೈರೆಕ್ಷನ್ಲಿ, ಥರ್ಡ್ ಒನ್ ಕೊಚ್ಚಿನ್ ಡೈರೆಕ್ಷನ್. ದಿಸ್ ಒನ್ ಇಸ್ ಕೊಚ್ಚಿನ್, ಇದು ತೆಕ್ಕಡಿ ಡೈರೆಕ್ಷನ್ನು. ಸೊ ನಾನೇನಕ್ಕೆ ಇದನ್ನು ನಿಮ್ಗೆ ಮ್ಯಾಪ್ ಮಾಡಿದ್ದೀನಿ ಅಂದರೆ, ನೀವು ಕೊಯಂಬತ್ತೂರ್ ರೂಟಿಂದನೇ ಬರ್ತೀರಾ, ಬಂದುಬಿಟ್ಟು ಅಲ್ಲಿ ಯಾವುದು ಪ್ಲೇಸ್ಗಳು ಫಸ್ಟೇ ಮಾಡ್ಕೊಂಡಿದ್ರೆ ನೀವು ರೂಟು ಲೊಕೇಶನ್ ಮ್ಯಾಪು ಮತ್ತು ಫಸ್ಟೇ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ಈ ಡೈರೆಕ್ಷನ್ದೆಲ್ಲ ನೋಡಿಕೊಂಡು 1 ಡೇಲಿ ಇದು ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಡೇ ಮಟ್ಟುಪೆಟ್ಟಿ ನೋಡ್ತೀರಾ. ಥರ್ಡ್ ಡೇ ಈ ಕೊಚ್ಚಿನ್ ಆರ್ ತೆಕ್ಕಡಿ ಡೈರೆಕ್ಷನ್ದು ನೋಡಿಕೊಂಡು ನೀವು ಕನ್ಯಾಕುಮಾರಿಗೋ ಇಲ್ಲ ಈ ತಮಿಳ್ನಾಡು ರೂಟ್ ಹೋಗ್ಬೋದು. ಇಲ್ಲ ಬಂದಿದ್ದ ಡೈರೆಕ್ಷನ್ಲೇ ವಾಪಸ್ಬೋದು. ಇಲ್ಲ ಇನ್ ಕೇಸ್ ಕೊಚ್ಚಿನ್ ಡೈರೆಕ್ಷನಲ್ಲಿ ಬಂದರೆ ಇಲ್ಲೊಂದೇ ಮಟ್ಟುಪೆಟ್ಟಿಗೊಂದು, ಕೊಯಂಬತ್ತೂರ್ ಡೈರೆಕ್ಷನ್ ರೂಟಲ್ಲೇ ಒಂದು 3 ಡೇಸ್ ಮಿನಿಮಮ್ಮು. ಇನ್ನೊಂದು ಡೈರೆಕ್ಷನ್ ನೋಡ್ತೀನಿ ಅಂದರೆ 4 ಡೇಸು. ನೀವೇನು ಬರಲ್ಲ, ಇಲ್ಲಿರೋ ಡೈರೆಕ್ಷನ್ದು ಒಂದು ಪಾಯಿಂಟು, ಇಲ್ಲಿರೋ ಡೈರೆಕ್ಷನ್ದು ಅಂತ 3 ಪ್ಲೇಸು 4 ಪ್ಲೇಸು ನೋಡೋಕ್ಕೆ ಹೋದರೆ ಇಲ್ಲಿಂದ ರಿಟರ್ನ್ ಆಗೋಕ್ಕೇ ಬಂದು 2-3 ಡೇಸ್ ಆಗುತ್ತೆ. ಆದರೆ ಯಾವುದನ್ನೂ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ನೀವು ಈ ಡೈರೆಕ್ಷನ್ದು ಇಲ್ಲಿ ನೋಡಿಕೊಂಡು ನೀವು ಮ್ಯಾಪಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಎಲ್ಲ ಪ್ಲೇಸ್ನೂ ಕವರ್ ಮಾಡ್ಬೋದು. ಮತ್ತು ನಿಮಗೆ ಅಷ್ಟೊಂದು ಎಕ್ಸ್ಪೆನ್ಸ್ ಆಗೋಲ್ಲ. ನೀವು ಇಲ್ಲಿಂದ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅಂದರೆ ಒಂದು ಒಳ್ಳೆ ಪ್ಲ್ಯಾನಿಂಗ್ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಕೊಚ್ಚಿನ್ ಡೈರೆಕ್ಷನ್ದು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಮುನ್ನಾರ್ ಬಸ್ ಸ್ಟ್ಯಾಂಡು. ಈ ನೀವು ಮನೇಲೇ ಕೂತ್ಕೊಂಡು ನೀವು ಇಲ್ಲಿ ಉಳ್ಕೊಳ್ಳೋಕ್ಕೆ ರೆಸಾರ್ಟು
ಏನೋ ರೂಮ್ಸು ಇಲ್ಲಿ ಬುಕ್ ಮಾಡಿಬಿಟ್ಟಿರ್ತೀರ. ನೀವು ಕೊಯಂಬತ್ತೂರು ಡೈರೆಕ್ಷನಿಂದನೇ ಬರ್ತಿರ್ತೀರ ಅಂದ್ಕೊಳ್ಳಿ. ನೀವು ಬುಕ್ ಮಾಡಿಬಿಟ್ಟಿರ್ತೀರ ಈ ಡೈರೆಕ್ಷನ್‌ಲೋ ಇಲ್ಲ ಈ ಡೈರೆಕ್ಷನ್‌ಲೋ ಬುಕ್ ಮಾಡ್ಕೊಬಿಟ್ರೆ, ನೀವು ಅಲ್ಲಿ ಉಳ್ಕೊಳ್ಳೋಕ್ಕೇನೆ ಅಲ್ಲಿಂದ ನೋಡ್ಕೊಳ್ದೆ ಬಂದು, ಮತ್ತೆ ಸ್ಟೇ ಆಗಿ ಮತ್ತೆ ಈ ಪ್ಲೇಸ್ ನೋಡೋಕ್ಕೆ ಅಲ್ಲಿಗೆ ಬರೋಕ್ಕೆ ನೀವು ಅಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ, ಅಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ರೂಮಿಗೆ ಬರೋಕ್ಕೇನೆ ಒಂದೊಂದು ಡೇ ವೇಸ್ಟ್ ಆಗುತ್ತೆ ಹೊರತು ಇಲ್ಲಿ ಪ್ಲೇಸಸ್ ಕವರ್ ಆಗಲ್ಲ. ಅದಕ್ಕೆ ನಾನು ಹೇಳೋದ್ ಪ್ರಕಾರ ನೀವು ಯಾವ ಡೈರೆಕ್ಷನಿಂದ ಬರ್ತೀರಾ, ಯಾವ ಥರ ಒನ್ ಡೇ ಎಲ್ಲಿಂದ ಬಂದು ಮುಗಿಸ್ಕೊಂಡು ಎಲ್ಲಿ ಸ್ಟೇ ಆಗಿ ಮತ್ತೆ ನೋಡ್ಕೊಂಡು ಬಂದು ಎಲ್ಲಿ ಸ್ಟೇ ಆಗಿ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಕ್ಸಾಂಪಲ್ ಹೆಂಗೆ ಹೇಳ್ಬೇಕಂದ್ರೆ, ನೀವು ಬೆಂಗಳೂರಿಂದ ಕೊಯಂಬತ್ತೂರು ಡೈರೆಕ್ಷನ್‌ಗೆ ಬರ್ತಿದ್ದೀರಾ. ಒನ್ ಡೇ ಪ್ಲೇಸ್ ಇಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಮುನ್ನಾರ್ ಹತ್ತತ್ರ ಇಲ್ಲ ಇಲ್ಲಿ ಈ ಮಟ್ಟುಪೆಟ್ಟಿ ಡೈರೆಕ್ಷನ್ ರೂಮ್ ಮಾಡ್ಕೊಂಡಿದ್ರೆ ಬೆಸ್ಟ್ ಆಗುತ್ತೆ. ಇಲ್ಲಾಂದರೆ ಮುನ್ನಾರ್ ಬೆಸ್ಟಲ್ಲಿ ಇಲ್ಲ ಹೋಗೋ ರೂಟಲ್ಲಿ ಮಾಡ್ಕೊಂಡು ಓಕೆ ಹತ್ರ. ನೀವು ಅದನ್ನು ಬಿಟ್ಟು ಈ ಕೊಯಂಬತ್ತೂರು ಡೈರೆಕ್ಷನಲ್ಲೇ ಸ್ಟಾರ್ಟಿಂಗಲ್ಲೇ ಮಾಡ್ಕೊಬಿಟ್ಟಿದ್ದೀರಾ ಅಂದ್ಕೊಳ್ಳಿ. ಬಂದಾಗ ಅಲ್ಲೇ ಉಳ್ಕೊಂಡ್ರೆ ಈ ಪ್ಲೇಸಸ್ ಎಲ್ಲ ನೋಡಿ ರಾತ್ರಿ ಆಗತ್ತೆ. ಮತ್ತೆ ಸ್ಟೇ ಆಗೋಕ್ಕೆ ನೀವು ವಾಪಸ್ ಅಲ್ಲೇ ಹೋಗಬೇಕು. ಮತ್ತೆ ಅಲ್ಲಿಂದ ಬಂದು ಈ ಮಟ್ಟುಪೆಟ್ಟಿ ಡೈರೆಕ್ಷನ್ ನೋಡೋಕ್ಕಾಗಲ್ಲ. ಇಲ್ಲಿ ಹೋಗೋಕ್ಕೆ ಬರೋಕ್ಕೇನೆ ಆಲ್ಮೋಸ್ಟ್ ಹಾಫ್ ಡೇ, ಮುಕ್ಕಾಲು ಡೇ ಮುಗ್ದೋಗುತ್ತೆ. ಅದರಲ್ಲಂತೂ ನಿಮಗೆ ವೀಕೆಂಡ್ಸಲ್ಲಂತೂ ಹೋಗ್ತೀನಿ ಅಂದರೆ ಇಲ್ಲಿ ಹೋಗೋಕ್ಕೆ ಬರೋಕ್ಕೇನೆ ಒನ್ ಡೇ ಆಗುತ್ತೆ ಹೊರತು ಯಾವ ಪ್ಲೇಸು ನೋಡೋಕ್ಕಾಗಲ್ಲ. ಸೊ ನಾನು ಹೇಳೋದು, ನೀವು ಏನೇ ರೂಮ್ ಬುಕ್ ಮಾಡ್ಕೊಳ್ಳಿ, ಯಾವುದೇ ರೆಸಾರ್ಟ್ ಬುಕ್ ಮಾಡ್ಕೊಳ್ಳಿ, ಫಸ್ಟು ನೀವು ಯಾವ ಡೈರೆಕ್ಷನಿಂದ ಹೋಗ್ತೀರಾ, ಯಾವ್ಯಾವ ಪಾಯಿಂಟ್ಸ್ ಕವರ್ ಮಾಡ್ತೀರಾ, ಅಲ್ಲಿ ಯಾವ ಪ್ಲೇಸ್ ಉಳ್ಕೊಂಡು ನೈಟ್ ಎಲ್ಲಿ ಉಳ್ಕೊಳ್ತೀರಾ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಓಕೆ, ನೀವು ಗೈಡ್ ಮುಖಾಂತರ ಹೋಗಿ ಯಾರ್ದು ಅವ್ರು ಕರ್ಕೊಂಡು ಹೋಗ್ತಾರೆ, ಅವ್ರು ಕರ್ಕೊಬರ್ತಾರೆ, ಅವ್ರು ಹೋಗ್ತಾರೆ ಅಂದರೆ ಓಕೆ. ನೀವೇ ಫ್ಯಾಮಿಲಿ ಹೋಗ್ತಾ ಇದ್ದೀರಾ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಂದರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.